ಈ ವಿಡಿಯೋವನ್ನು ಪ್ಲೇ ಮಾಡಲು ಮೊದಲು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಮುಂದುವರಿಯಲು ಸಾಧ್ಯವಿಲ್ಲ. ಲೆಕ್ಚರರ್ ಆಗ್ಬೇಕಿತ್ತು ನೀನು. ಆಗೋಣ ಆಗೋಣ. ನನಗ್ ಮಾತ್ರ. ನಿನಗೆ ನಾನು ಯಾವಾಗಲೂ ಓದೇ ಅಲ್ವಾ. ಮತ್ತೆ ಇವತ್ತು ಪಾಠನೇ ಹೇಳ್ಕೊಟ್ಟಿಲ್ಲ. ಏನು ಗೊತ್ತಾ, ಏನು? ನೀನೊಂಥರ ಗಾರ್ಡನ್ ಇದ್ದಂಗೆ. ಹಾ. ನೋಡ್ತಾ ಇದ್ರೆ ಹ್ಮ್. ಗಾರ್ಡನಲ್ಲಿ ಅಳ್ಳಿರೋ ಹೂ ಥರ ಕಾಣಿಸ್ತಾ ಇರ್ತೀಯ. ಹ್ಮ್. ಹೂವು ಕಿತ್ಕೊಳ್ಳೋಣ ಅಂತ ಹತ್ರಕ್ಕೆ ಬಂದರೆ ಹ್ಮ್. ಪಟ್ಟಂತ ಹೇಳ ಆರೆಂಜ್ ಹಣ್ಣಾಗಿ ಕಾಯ್ತಾ ಇರ್ತವೆ. ಹ್ಮ್. ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹ್ಮ್. ತಿನ್ನೋಕೆ ಅಂತ ಬರ್ತೀನಿ. ಹ್ಮ್. ಅಷ್ಟರಲ್ಲಿ ನೀನು ನಾನು ಬಾವಿ ತೋರಿಸ್ಬಿಡ್ತೀಯ. ನಿನಗೆ ಜಾಸ್ತಿ ಬಾವಿನೇ ಇಷ್ಟ ಅಲ್ವಾ? ಅಲ್ಲ, ಮತ್ತೆ ಬಾಯಲ್ಲಿ ನೀರು ತೆಗಿತಾ 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 ಆರೆಂಜ್ ತಿನ್ನಕ್ಕೆ ಇಷ್ಟ. ಹೌದಾ? ಈ ತರ ಒಂದು ವಿಷಯ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಇವಾಗ ಗೊತ್ತಾಯ್ತಲ್ಲ. ತುಂಬಾ ಚೆನ್ನಾಗೇ ಗೊತ್ತಾಯ್ತು. ಹ್ಮ್. ಹ್ಮ್. ನಿಂಗೂ ಅಷ್ಟೆ. ನಿಂಗೆ ಬಾಯಲ್ಲಿ ನೀರು ತೆಗೆಸ್ಕೊಳಕ್ಕೆ ಇಷ್ಟನಾ ಇಲ್ಲ ಆರೆಂಜ್ ತಿನ್ಸೋಕೆ ಇಷ್ಟನಾ? ಎರಡು. ಜಾಸ್ತಿ ಸೆಕೆಂಡ್ ಒನ್. ಹೌದಾ? ಹ್ಮ್. ಆಯ್ತು, ಬಂದು ತೆಗಿತೀನಿ ಇವತ್ತು. ಹೆಲ್ಮೆಟ್ ಇದೆಯಾ? ಹೆಲ್ಮೆಟ್ ಇಟ್ಕೊಂಡೆ ಗಾಡಿ ಓಡಿಸೋದು. ನಾನು ಕೇಳಿದ ಹಾಯ ಹೆಲ್ಮೆಟ್ ಅಲ್ಲ. ಇನ್ನೊಂದು ಹೆಲ್ಮೆಟ್. ಅದನ್ನೇ ಹೇಳಿದ್ದು ನಾನು ಆ ಹೆಲ್ಮೆಟ್ ಎಲ್ಲ ಹೇಳಿದ್ದು. ಹ್ಮ್. ಅದನ್ನ ಇವತ್ತು ಯೂಸೇ ಮಾಡ್ಬೇಡ. ಹೌದಾ? ಓಕೆ, ಆಯ್ತು. ಫಿಲ್ಟ್ರ್ ಇಲ್ದಲೇ ನೀರು ತೆಗಿಬೇಕಲ್ಲ, ತೆಗಿತೀನಿ ಬಿಡು. ಹೌದು. ಯಾವತ್ತಾಗ್ಲಿ ಬಾವಿಲಿರೋ ವಾಟರ್ ಜೊತೆ ಆಟ ಆಡಕ್ಕೆ, ಕುಡಿಯಕ್ಕೆ, ಎತ್ಕೊಳಕ್ಕೆ ಚೆನ್ನಾಗಿರುತ್ತೆ. ದಾಹ ಆದವ್ರಿಗೆ ಬಾವಿಲ್ ಬಿದ್ದಿದ ತಕ್ಷಣ ನೀರ್ ಕುಡಿಬೇಕು ಅನ್ಸುತ್ತೆ. ತಗೊಂಡೋಗ್ ಅದನ್ನ ಫಿಲ್ಟರ್ ಹಾಕಿ ಫಿಲ್ಟರ್ ಮಾಡ್ಕೊಂಡು ಟೈಮ್ ಇಲ್ಲ, ವೇಸ್ಟ್ ಆಗುತ್ತೆ.